ನಮಸ್ತೆ ಎಲ್ಲರಿಗೂ. ಲಾಸ್ಟ್ ವೀಕ್ ವ್ಲಾಗ್ ಇದು. ಇದನ್ನ ಅಪ್ಲೋಡ್ ಮಾಡಕ್ ಟೈಮೇ ಇರ್ಲಿಲ್ಲ. ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೊರಗಡೆ ಮಳೆ ಬರ್ತಾ ಇತ್ತು. ಸಂಜೆ ಆಗಿತ್ತು. ಏನಾದ್ರೂ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ಪಾಪ್‌ಕಾರ್ನ್‌ನ ಮನೇಲೇ ಮಾಡೋಣ ಅಂತ ಒಂದು ಫ್ಯಾಮಿಲಿ ಪ್ಯಾಕ್ ಪಾಪ್‌ಕಾರ್ನ್‌ನ ತಗೊಂಡಿದ್ದೀನಿ. ಕುಕ್ಕರ್‌ನ ಸ್ವಲ್ಪ ಹೀಟ್ ಮಾಡ್ಕೊಂಡು ಆಮೇಲೆ ಒಂದು ಫ್ಯಾಮಿಲಿ ಪ್ಯಾಕ್ ಕಾರ್ನ್‌ನ ಹಾಕೊಳ್ತಾ ಇದ್ದೀನಿ. ಇದಾಕಿ ಬೆಲ್ಟ್‌ನ ತೆಗೆದು ಕುಕ್ಕರ್‌ನ ಕ್ಲೋಸ್ ಮಾಡ್ಬೇಕು. ಇದಾದ್ಮೇಲೆ 5 ನಿಮಿಷಕ್ಕೊಂದ್ಸತಿ ಈ ತರ ತಿರುಗಿಸ್ತಾ ಇರ್ಬೇಕು. ಈ ತರ ಮಾಡೋದ್ರಿಂದ ಒಂದು ಪಾಪ್‌ಕಾರ್ನ್ ಕೂಡ ಸುಟ್ಟೋಗೋದಿಲ್ಲ. ನೀಟಾಗಿ ಎಲ್ಲ ಪಟ್ಪಟ ಅಂತ ಹೊಡಿತಾ ಇರ್ತದೆ ನೋಡಿ ಈ ತರ. ಪಾಪ್‌ಕಾರ್ನು ತುಂಬಾ ಚೆನ್ನಾಗಾಗುತ್ತೆ. ನಾನ್ ತಿರುಗಿಸ್ದೆ ಅಂತ ಹರ್ಷನು ಕೂಡ ಬಂದು ಅವನು ತಿರುಗಿಸ್ತಾ ಇದ್ದಾನೆ ಈ ತರ. ಒಂದ್ 5 ನಿಮಿಷಕ್ಕೊಂದ್ಸತಿ ಈ ತರ ಮಾಡಿ ಆಮೇಲೆ ಮುಚ್ಚಳ ತೆಗೆದು ನೋಡಿದ್ರೆ ಪಾಪ್‌ಕಾರ್ನು ರೆಡಿ ಆಗತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ. ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲಾ ಕಡೆ ಇದು ನಾನು ಸ್ಮಾರ್ಟ್ ಬಜಾರಿಂದ ತಗೊಂಡ್ ಬಂದಿದ್ದೆ. ತಗೊಂಡ್ ಬಂದ್ ಮಾಡಿದ್ವಿ. ಒಂದ್ ಬುಟ್ಟಿಯಷ್ಟು ಆಗಿತ್ತು. ಹೊರಗಡೆ ತಿನ್ನೋದಕ್ಕಿಂತ ಮನೇನಲ್ಲಿ ಮಾಡ್ಕೊಂಡು ತಿಂದ್ರೆ ಎಷ್ಟು ಖುಷಿ ಆಗತ್ತಲ್ವಾ? ನಾವು ಎಲ್ಲಾರುನು 3 ಜನ ಬಾಲ್ಕನಿನಲ್ಲಿ ಕೂತ್ಕೊಂಡು ಮಳೆ ನೋಡ್ಕೊಂಡು ಪಾಪ್‌ಕಾರ್ನ್‌ನ ತಿಂದ್ವಿ. ತುಂಬಾನೇ ಚೆನ್ನಾಗಿತ್ತು. ಟ್ರೈ ಮಾಡಿ ನೀವುನು.